ಕಂಬಳ ಕೇವಲ ಅವಿಭಜಿತ ಜಿಲ್ಲೆಯ ಮಾತ್ರ ಕಂಬಳ ಅಲ್ಲ. ಈಗಾಗಲೇ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸ್ವತಃ ಅವರ ಅಧ್ಯಕ್ಷತೆಯಲ್ಲಿ ಕಂಬಳಕ್ಕೆ ರಾಜ್ಯ ಮಾನ್ಯತೆ ನೀಡಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಆದೇಶ ಮಾಡಿ ರಾಜ್ಯ ಕಂಬಳ ಅಸೋಸಿಯೇಷನ್ ಅನ್ನು ರಚನೆ ಮಾಡಿದ್ದಾರೆ. ನಾವು ಕಂಬಳವನ್ನು ಶಿಸ್ತುಬದ್ಧವಾಗಿ ನಡೆಸುವ ಬಗ್ಗೆ, ಕಂಬಳಕ್ಕೆ ಅನುದಾನ ಒದಗಿಸುವ ಬಗ್ಗೆ ಹಾಗೂ ಕಂಬಳ ಎಲ್ಲೆಲ್ಲಿ ಆಯೋಜನೆ ಮಾಡ್ತಾರೆ ಅಲ್ಲಿ ಪಕ್ಷಾತೀತವಾಗಿ ಯಾವುದೇ ರೀತಿಯಲ್ಲಿ ರಾಜಕೀಯವನ್ನು ಅಲ್ಲಿ ನಮ್ಮ ಕಂಬಳದಲ್ಲಿ ಅಲ್ಲಿ ಅವಕಾಶ ನೀಡದೆ, ನಮ್ಮ ಉದ್ದೇಶ ಈ ಕಂಬಳ ಧರ್ಮಾತೀತವಾದ, ಪಕ್ಷಾತೀತವಾದ ಮತ್ತು ಗ್ರಾಮೀಣ ಭಾಗದ ರೈತಾಪಿ ವರ್ಗ ಮತ್ತು ಯುವ ವರ್ಗ, ಮಹಿಳಾ ವರ್ಗದವರು ಹೆಚ್ಚು ಆಸಕ್ತಿಯಿಂದ ಭಾಗವಹಿಸುವಂಥ ಒಂದು ಅದ್ಭುತ ಕ್ರೀಡೆ ಕಂಬಳ. ಇಂದು ನಮ್ಮ 80 ಬಡಗುಬೆಟ್ಟು ಇಲ್ಲಿಯ ಕಂಬಳ ಸಮಿತಿಯವರು ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ನ ಸಭೆಗೆ ಬಂದು ನಾವೊಂದು ಕಂಬಳ ಮಾಡ್ತೇವೆ, ತಮಗೆ ಅವಕಾಶ ಮಾಡಿಕೊಡಬೇಕು ಅಂತ ನಮಗೆ ಒಂದು ಮನವಿ ನೀಡಿದರು. ಅದನ್ನು ಪರಿಶೀಲಿಸಿ ನಿಮಗೆ ಜಾಗ ಎಲ್ಲಿದೆ, ಏನು ವ್ಯವಸ್ಥೆ ಇದೆ ಎಂಬುದನ್ನೆಲ್ಲ ನಾವು ಸಮಿತಿಯಲ್ಲಿ ಚರ್ಚಿಸಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಯವರು 11/10 ಸುಮಾರು 6.36 ಸೆನ್ಸ್ ಜಾಗವನ್ನು ಕಂಬಳ ಆಯೋಜನೆಗೋಸ್ಕರ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ. ನಮ್ಮ ಕಂಬಳದ ಶಿಷ್ಟಾಚಾರದ ಪ್ರಕಾರ ಏನು ಸರ್ಕಾರದ ಕಂಬಳ ನಡೀತಾ ಇದೆ ಅದು ಮಿಯಾರ್ ಕಂಬಳ. ಸುನಿಲ್ ಕುಮಾರ್ ರವರು ಅಲ್ಲಿಯ ಶಾಸಕರು, ಅವರ ಅಧ್ಯಕ್ಷತೆಯಲ್ಲಿ. ಮೂಡುಬಿದಿರೆ ಕಂಬಳ ಅಲ್ಲಿಯ ಶಾಸಕರಾದಂಥ ಉಮಾನಾಥ್ ಕೋಟ್ಯಾನ್ ಅವರ ಅಧ್ಯಕ್ಷತೆಯಲ್ಲಿ. ನರಿಂಗಾಣ ಕಂಬಳ ಅಲ್ಲಿಯ ಶಾಸಕರಾದಂಥ UT ಖಾದರ್ ಅವರ ಅಧ್ಯಕ್ಷತೆಯಲ್ಲಿ. ಯಾರು ಸರ್ಕಾರಿ ಜಾಗದಲ್ಲಿ ಕಂಬಳ ಮಾಡುವಾಗ ಯಾರು ಆ ಕ್ಷೇತ್ರದ ಶಾಸಕರಾಗಿರ್ತಾರೆ ಅವರು ಆ ಕಂಬಳದ ಅಧ್ಯಕ್ಷರಾಗಿರುವಂಥದ್ದು ಶಿಷ್ಟಾಚಾರ. ಅದರ ಪ್ರಕಾರ ಈ ಒಂದು ಕಂಬಳಕ್ಕೆ ಇಲ್ಲಿಯ ಶಾಸಕರಾದಂಥ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಂಬಳ ಇಲ್ಲಿಯ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳದ ಸಮಿತಿಯವರು ಈಗಾಗಲೇ ನೋಂದಾವಣೆ ಮಾಡಿಕೊಂಡು ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ ಅಲ್ಲಿ ನೋಂದಾವಣೆ ಮಾಡಿಕೊಂಡು ಇವರಿಗೆ ನಾವು ಏಪ್ರಿಲ್ 25 ದಿನಾಂಕವನ್ನು ಕೊಟ್ಟಿದ್ದೇವೆ. ಈ ಕಂಬಳವನ್ನು ಇವರು ಆಯೋಜನೆ ಮಾಡಬೇಕು. ನಾನು ಜಿಲ್ಲಾಧಿಕಾರಿಗೆ ಕೂಡ ಪತ್ರ ಬರೆದಿದ್ದೇನೆ. ಈ ಕಂಬಳಕ್ಕೆ ಸಂಪೂರ್ಣವಾದಂತಹ ಸಹಕಾರ ಕೊಡಬೇಕು. ರಾಜ್ಯ ಕಂಬಳ ಅಸೋಸಿಯೇಷನ್ ನಿಮಗೆ ಒಂದು ಶಿಫಾರಸು ಮಾಡ್ತಾ ಇದೆ. ನಮ್ಮ ಕಂಬಳದ ವತಿಯಿಂದ ಇವರಿಗೆ ಸರ್ಕಾರದ ಅನುದಾನ, ಕ್ರೀಡಾ ಇಲಾಖೆ ಅನುದಾನ, ಪ್ರವಾಸೋದ್ಯಮ ಇಲಾಖೆ ಅನುದಾನವನ್ನು ಕೂಡ ಈ ಕಂಬಳಕ್ಕೆ ನಾವು ಕ್ರೋಢೀಕರಿಸ್ತೇವೆ. ಮತ್ತು ನಮ್ಮ ಎಲ್ಲ ಕ್ರೀಡಾ ಇಲಾಖೆಯಿಂದ ಸಹಕಾರ ನೀಡುವ ಹಾಗೆ ಈಗಾಗಲೇ ಕ್ರೀಡಾ ಆಯುಕ್ತರಿಗೂ ಕೂಡ ನಾವು ಪತ್ರ ಬರೆದಿದ್ದೇನೆ. ನಿನ್ನೆ ಜಿಲ್ಲಾಧಿಕಾರಿಯವರಿಗೆ, ಮಾನ್ಯ ವರಿಷ್ಠಾಧಿಕಾರಿಯವರಿಗೆ ಈ ಕಂಬಳಕ್ಕೆ ಸಂಪೂರ್ಣ ಸಹಕಾರ ನೀಡಬೇಕು, ಕಾಮಗಾರಿಯನ್ನು ಪ್ರಾರಂಭಿಸಬೇಕು, ಅದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಸಹಕಾರವನ್ನು ಜಿಲ್ಲಾಡಳಿತ ನೀಡಬೇಕು ಅಂತ ಕೂಡ ನಾವು ತಿಳಿಸಿದ್ದೇವೆ. ಈ ಗೊಂದಲದಲ್ಲಿ ನಾವು ಕಂಬಳ ಸಮಿತಿ ಇಲ್ಲ. ನಾವು ಕಂಬಳ ಸಮಿತಿ ಮಾಡುವಂಥದ್ದು ಕೇವಲ ಕಂಬಳಕ್ಕೆ ದಿನಾಂಕವನ್ನು ಕೊಡ್ತೇವೆ ಮತ್ತು ನಾವು ರಾಜಕೀಯವನ್ನು ಈ ಕಂಬಳದಲ್ಲಿ ಬೆರೆಸಲು ಎಲ್ಲೂ ಕೂಡ ಅವಕಾಶ ನೀಡುವುದಿಲ್ಲ. ಅದು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ನಮಗೆ ಕಂಬಳದಲ್ಲಿ ಪಕ್ಷಾತೀತವಾಗಿರಬೇಕು, ಧರ್ಮಾತೀತ ಆಗಿರಬೇಕು, ಎಲ್ಲರೂ ಸೇರಿ ಕಂಬಳ ಆಗಬೇಕು. ಯಾರು ಒಬ್ಬರು ಇಬ್ಬರು ಸೇರಿ ಕಂಬಳ ಆಗುವುದಿಲ್ಲ. ಎಲ್ಲರ ಒಗ್ಗಟ್ಟಿನಿಂದ ಕಂಬಳ ನಡಿಬೇಕು. ಎಲ್ಲರೂ ಬೇಕು. ಇದಕ್ಕೆ ಎಲ್ಲರನ್ನು ಸೇರಿಸಬೇಕು ಅಂತ ಕೂಡ ನಾನು ಶಾಸಕರ ಹತ್ರ ಮನವಿ ಮಾಡಿದ್ದೇನೆ. ಎಲ್ಲರನ್ನು ಸೇರಿಸಿಕೊಂಡು ಈ ಕಂಬಳ ಮಾಡಿ ಅದನ್ನು ಈ ಶಾಸಕರ ಅಧ್ಯಕ್ಷತೆಯಲ್ಲೇ ಕಂಬಳ ನಡಿಬೇಕು. ಅದು ಶಿಷ್ಟಾಚಾರ. ಏನು ಇದು ಗೊಂದಲ ಇದೆ ಅದು ಮುಂದಿನ ದಿನದಲ್ಲಿ ನಾವೆಲ್ಲ ಕೂತು ಪರಿಹಾರ ಮಾಡ್ತೇವೆ. ಕಂಬಳ ಇಲ್ಲಿ ಹಾಗೆ ಆಗ್ತದೆ. ಕಂಬಳ ಮುಂದೆ ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ಉಡುಪಿ ಕಂಬಳ ಅಂತ ಹೆಸರಿಟ್ಟಿದ್ದೇನೆ, ಅದು ಆಗ್ತದೆ. ನಾವು ಸಂಪೂರ್ಣ ವಿವರವನ್ನು ನೀಡ್ತೇವೆ. ಕಂಬಳ ಕೇವಲ ಅವಿಭಜಿತ ಜಿಲ್ಲೆಯ ಮಾತ್ರ ಕಂಬಳ ಅಲ್ಲ. ಈಗಾಗಲೇ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸ್ವತಃ ಅವರ ಅಧ್ಯಕ್ಷತೆಯಲ್ಲಿ ಕಂಬಳಕ್ಕೆ ರಾಜ್ಯ ಮಾನ್ಯತೆ ನೀಡಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಆದೇಶ ಮಾಡಿ ರಾಜ್ಯ ಕಂಬಳ ಅಸೋಸಿಯೇಷನ್ ಅನ್ನು ರಚನೆ ಮಾಡಿದ್ದಾರೆ. ನಾವು ಕಂಬಳವನ್ನು ಶಿಸ್ತುಬದ್ಧವಾಗಿ ನಡೆಸುವ ಬಗ್ಗೆ, ಕಂಬಳಕ್ಕೆ ಅನುದಾನ ಒದಗಿಸುವ ಬಗ್ಗೆ ಹಾಗೂ ಕಂಬಳ ಎಲ್ಲೆಲ್ಲಿ ಆಯೋಜನೆ ಮಾಡ್ತಾರೆ ಅಲ್ಲಿ ಪಕ್ಷಾತೀತವಾಗಿ ಯಾವುದೇ ರೀತಿಯಲ್ಲಿ ರಾಜಕೀಯವನ್ನು ಅಲ್ಲಿ ನಮ್ಮ ಕಂಬಳದಲ್ಲಿ ಅಲ್ಲಿ ಅವಕಾಶ ನೀಡದೆ,
ನಮ್ಮ ಉದ್ದೇಶ ಈ ಕಂಬಳ ಧರ್ಮಾತೀತವಾದ, ಪಕ್ಷಾತೀತವಾದ ಮತ್ತು ಗ್ರಾಮೀಣ ಭಾಗದ ರೈತಾಪಿ ವರ್ಗ ಮತ್ತು ಯುವ ವರ್ಗ, ಮಹಿಳಾ ವರ್ಗದವರು ಹೆಚ್ಚು ಆಸಕ್ತಿಯಿಂದ ಭಾಗವಹಿಸುವಂಥ ಒಂದು ಅದ್ಭುತ ಕ್ರೀಡೆ ಕಂಬಳ. ಇಂದು ನಮ್ಮ 80 ಬಡಗುಬೆಟ್ಟು ಇಲ್ಲಿಯ ಕಂಬಳ ಸಮಿತಿಯವರು ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ನ ಸಭೆಗೆ ಬಂದು ನಾವೊಂದು ಕಂಬಳ ಮಾಡ್ತೇವೆ, ತಮಗೆ ಅವಕಾಶ ಮಾಡಿಕೊಡಬೇಕು ಅಂತ ನಮಗೆ ಒಂದು ಮನವಿ ನೀಡಿದರು. ಅದನ್ನು ಪರಿಶೀಲಿಸಿ ನಿಮಗೆ ಜಾಗ ಎಲ್ಲಿದೆ, ಏನು ವ್ಯವಸ್ಥೆ ಇದೆ ಎಂಬುದನ್ನೆಲ್ಲ ನಾವು ಸಮಿತಿಯಲ್ಲಿ ಚರ್ಚಿಸಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಯವರು 11/10 ಸುಮಾರು 6.36 ಸೆನ್ಸ್ ಜಾಗವನ್ನು ಕಂಬಳ ಆಯೋಜನೆಗೋಸ್ಕರ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ. ನಮ್ಮ ಕಂಬಳದ ಶಿಷ್ಟಾಚಾರದ ಪ್ರಕಾರ ಏನು ಸರ್ಕಾರದ ಕಂಬಳ ನಡೀತಾ ಇದೆ, ಅದು ಮಿಯಾರ್ ಕಂಬಳ ಸುನಿಲ್ ಕುಮಾರ್ ರವರು ಅಲ್ಲಿಯ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ, ಮೂಡುಬಿದಿರೆ ಕಂಬಳ ಅಲ್ಲಿಯ ಶಾಸಕರಾದಂಥ ಉಮಾನಾಥ್ ಕೋಟ್ಯಾನ್ರ ಅವರ ಅಧ್ಯಕ್ಷತೆಯಲ್ಲಿ, ನರಿಂಗಾಣ ಕಂಬಳ ಅಲ್ಲಿಯ ಶಾಸಕರಾದಂಥ UT ಖಾದರ್ ಅವರ ಅಧ್ಯಕ್ಷತೆಯಲ್ಲಿ, ಯಾರು ಸರ್ಕಾರಿ ಜಾಗದಲ್ಲಿ ಕಂಬಳ ಮಾಡುವಾಗ ಯಾರು ಆ ಕ್ಷೇತ್ರದ ಶಾಸಕರಾಗಿರ್ತಾರೆ ಅವರು ಆ ಕಂಬಳದ ಅಧ್ಯಕ್ಷರಾಗಿರುವಂಥದ್ದು ಶಿಷ್ಟಾಚಾರ. ಅದರ ಪ್ರಕಾರ ಈ ಒಂದು ಕಂಬಳಕ್ಕೆ ಇಲ್ಲಿಯ ಶಾಸಕರಾದಂಥ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಂಬಳ ಇಲ್ಲಿಯ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳದ ಸಮಿತಿಯವರು ಈಗಾಗಲೇ ನೋಂದಾವಣೆ ಮಾಡಿಕೊಂಡು ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ ಅಲ್ಲಿ ನೋಂದಾವಣೆ ಮಾಡಿಕೊಂಡು ಇವರಿಗೆ ನಾವು ಏಪ್ರಿಲ್ 25 ದಿನಾಂಕವನ್ನು ಕೊಟ್ಟಿದ್ದೇವೆ. ಈ ಕಂಬಳವನ್ನು ಇವರು ಆಯೋಜನೆ ಮಾಡಬೇಕು. ನಾನು ಜಿಲ್ಲಾಧಿಕಾರಿಗೆ ಕೂಡ ಪತ್ರ ಬರೆದಿದ್ದೇನೆ. ಈ ಕಂಬಳಕ್ಕೆ ಸಂಪೂರ್ಣವಾದಂತಹ ಸಹಕಾರ ಕೊಡಬೇಕು. ರಾಜ್ಯ ಕಂಬಳ ಅಸೋಸಿಯೇಷನ್ ನಿಮಗೆ ಒಂದು ಶಿಫಾರಸು ಮಾಡ್ತಾ ಇದೆ. ನಮ್ಮ ಕಂಬಳದ ವತಿಯಿಂದ ಇವರಿಗೆ ಸರ್ಕಾರದ ಅನುದಾನ, ಕ್ರೀಡಾ ಇಲಾಖೆ ಅನುದಾನ, ಪ್ರವಾಸೋದ್ಯಮ ಇಲಾಖೆ ಅನುದಾನವನ್ನು ಕೂಡ ಈ ಕಂಬಳಕ್ಕೆ ನಾವು ಕ್ರೋಢೀಕರಿಸ್ತೇವೆ. ಮತ್ತು ನಮ್ಮ ಎಲ್ಲ ಕ್ರೀಡಾ ಇಲಾಖೆಯಿಂದ ಸಹಕಾರ ನೀಡುವ ಹಾಗೆ ಈಗಾಗಲೇ ಕ್ರೀಡಾ ಆಯುಕ್ತರಿಗೂ ಕೂಡ ನಾವು ಪತ್ರ ಬರೆದಿದ್ದೇನೆ. ನಿನ್ನೆ ಜಿಲ್ಲಾಧಿಕಾರಿಯವರಿಗೆ, ಮಾನ್ಯ ವರಿಷ್ಠಾಧಿಕಾರಿಯವರಿಗೆ ಈ ಕಂಬಳಕ್ಕೆ ಸಂಪೂರ್ಣ ಸಹಕಾರ ನೀಡಬೇಕು, ಕಾಮಗಾರಿಯನ್ನು ಪ್ರಾರಂಭಿಸಬೇಕು, ಅದಕ್ಕೆ ಬೇಕಾಗುವಂತ ಎಲ್ಲ ರೀತಿಯ ಸಹಕಾರವನ್ನು ಜಿಲ್ಲಾಡಳಿತ ನೀಡಬೇಕು ಅಂತ ಕೂಡ ನಾವು ತಿಳಿಸಿದ್ದೇವೆ. ಈ ಗೊಂದಲದಲ್ಲಿ ನಾವು ಕಂಬಳ ಸಮಿತಿ ಇಲ್ಲ. ನಾವು ಕಂಬಳ ಸಮಿತಿ ಮಾಡುವಂಥದ್ದು ಕೇವಲ ಕಂಬಳಕ್ಕೆ ದಿನಾಂಕವನ್ನು ಕೊಡ್ತೇವೆ ಮತ್ತು ನಾವು ರಾಜಕೀಯವನ್ನು ಈ ಕಂಬಳದಲ್ಲಿ ಬೆರೆಸಲು ಎಲ್ಲೂ ಕೂಡ ಅವಕಾಶ ನೀಡುವುದಿಲ್ಲ. ಅದು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ನಮಗೆ ಕಂಬಳದಲ್ಲಿ ಪಕ್ಷಾತೀತವಾಗಿರಬೇಕು, ಧರ್ಮಾತೀತ ಆಗಿರಬೇಕು, ಎಲ್ಲರೂ ಸೇರಿ ಕಂಬಳ ಆಗಬೇಕು. ಯಾರು ಒಬ್ಬರು ಇಬ್ಬರು ಸೇರಿ ಕಂಬಳ ಆಗುದಿಲ್ಲ. ಎಲ್ಲರ ಒಗ್ಗಟ್ಟಿನಿಂದ ಕಂಬಳ ನಡಿಬೇಕು. ಎಲ್ಲರೂ ಬೇಕು. ಇದಕ್ಕೆ ಎಲ್ಲರನ್ನು ಸೇರಿಸಬೇಕು ಅಂತ ಕೂಡ ನಾನು ಶಾಸಕರ ಹತ್ರ ಮನವಿ ಮಾಡಿದ್ದೇನೆ. ಎಲ್ಲರನ್ನು ಸೇರಿಸಿಕೊಂಡು ಈ ಕಂಬಳ ಮಾಡಿ ಅದನ್ನು ಈ ಶಾಸಕರ ಅಧ್ಯಕ್ಷತೆಯಲ್ಲೇ ಕಂಬಳ ನಡಿಬೇಕು. ಅದು ಶಿಷ್ಟಾಚಾರ. ಏನು ಇದು ಗೊಂದಲ ಇದೆ, ಅದು ಮುಂದಿನ ದಿನದಲ್ಲಿ ನಾವೆಲ್ಲ ಕೂತು ಪರಿಹಾರ ಮಾಡ್ತೇವೆ. ಕಂಬಳ ಇಲ್ಲಿ ಹಾಗೆ ಆಗ್ತದೆ. ಕಂಬಳ ಮುಂದೆ ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ಉಡುಪಿ ಕಂಬಳ ಅಂತ ಹೆಸರಿಟ್ಟಿದ್ದೇನೆ, ಅದು ಆಗ್ತದೆ. ನಾವು ಸಂಪೂರ್ಣ ವಿವರವನ್ನು ನೀಡ್ತೇವೆ.